ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯ ಇಂದಿನ ಸಂಚಿಕೆಯಲ್ಲಿ ನಾವು 17, 18 ಮತ್ತು 19ನೇ ಶ್ಲೋಕಗಳನ್ನು ನೋಡೋಣ. ಅದಕ್ಕೂ ಮುಂಚೆ ಇವತ್ತು ಒಂದು ವಿಶಿಷ್ಟವಾದ ದಿನ, ವೈಕುಂಠ ಏಕಾದಶಿ. ಉಪವಾಸ ಅಂದರೆ ದೇವರ ಹತ್ತಿರ ವಾಸಿಸೋದು ಅಂತ ಒಂದು ಅರ್ಥನೂ ಬರುತ್ತೆ. ದೇವರಿಗೆ ಹತ್ತಿರವಾಗೋದು ಅನ್ನೋದು ಬರುತ್ತೆ ಉಪವಾಸ ಅಂದರೆ. ಮತ್ತು ವೈಕುಂಠ ಏಕಾದಶಿ ದಿನ ವೈಕುಂಠದ ಬಾಗಿಲು ತೆಗಿತಾರೆ ಅಂತ ಹೇಳ್ತಾರೆ. ಅಂದರೆ ವೈಕುಂಠದ ಬಾಗಿಲು ಅಂದರೆ ನಮ್ಮ ಜ್ಞಾನದ ಬಾಗಿಲು ಅಂತ ಹೇಳ್ಬೋದು. ಜ್ಞಾನದ ಬಾಗಿಲನ್ನು ತೆಗೆದು ಶ್ರೀಮನ್ನಾರಾಯಣ ದರ್ಶನವನ್ನು ನಾವು ಮಾಡೋದು ಅನ್ನೋದು ಒಂದು ಸಾಂಕೇತಿಕವಾಗಿ ನಡೆಯುತ್ತೆ ಇವತ್ತಿನ ದಿವಸ. ಈ ಒಂದು ವಿಶಿಷ್ಟ ದಿವಸ ಮತ್ತು ಈ ಒಂದು ವಿಶಿಷ್ಟ ದಿವಸನೇ ನನಗೂ ಒಂದು ವಿಶಿಷ್ಟವಾದ ದಿವಸ ಅಂತ ಹೇಳ್ಬೋದು. ಏನಪ್ಪ ಅಂದರೆ ಇವತ್ತು ನಮ್ಮ ಈ ಯೂಟ್ಯೂಬ್ ಚಾನಲ್ಗೆ 103 ಜನ ಸಬ್ಸ್ಕ್ರೈಬರ್ಸು ಆದರು. ಎಲ್ಲರ ಒಂದು ಪ್ರೋತ್ಸಾಹಕ್ಕೆ ನಾನು ಚಿರಋಣಿಯಾಗಿದ್ದೀನಿ. ಇಷ್ಟು ಹೇಳ್ತಾ ನಾವು ಈ 3 ಶ್ಲೋಕಗಳನ್ನು ಹೇಳೋಣ. ಈ 3 ಶ್ಲೋಕಗಳಲ್ಲಿ ಯಾರ್ಯಾರು ಅತಿರಥ ಮಹಾರಥರಿದ್ದಾರೆ, ಅವರೆಲ್ಲ ಶಂಖವನ್ನು ಊದಿದ್ರು, ಅವರು ಎಲ್ಲರೂ ರಣಘೋಷವನ್ನು ಮಾಡಿದ್ರು, ಎಲ್ಲರೂ ರಣ ಭೂಮಿಯಲ್ಲಿ ಸನ್ನದ್ಧರಾಗಿ ನಿಂತಿದ್ರು ಅನ್ನೋದನ್ನು ಹೇಳ್ತಾರೆ. ಒಂದೊಂದಾಗಿ ನೋಡ್ತಾ ಹೋಗೋಣ. 17ನೇ ಶ್ಲೋಕ. ಕಾಶ್ಯಶ್ಚ ಪರಮೇಶ್ವಾಸ ಶಿಖಂಡೀಚ ಮಹಾರಥಃ ದೃಷ್ಟದ್ಯುಮ್ನೋ ವಿರಾಟಶ್ಚ ಸಾತ್ಯಕೀಶ್ಚ ಪರಾಜಿತಃ. ಅಂದರೆ ಕಾಶಿರಾಜ ಇದ್ದ, ಶಿಖಂಡಿ ಅನ್ನುವಂಥ ಮಹಾರಥ ಇದ್ದ, ದೃಷ್ಟದ್ಯುಮ್ನ ಇದ್ದ, ವಿರಾಟ ಇದ್ದ, ಸಾತ್ಯಕಿ ಇದ್ದ. ಅವರು ಅವರವ್ರ ಶಂಖೆಗಳನ್ನು ಓದಿದ್ರು. ಮುಂದಿನ ಶ್ಲೋಕದಲ್ಲಿ 18ನೇ ಶ್ಲೋಕದಲ್ಲಿ ದ್ರುಪದೋ ದ್ರೌಪದೇಯಾಶ್ಚ ಸರ್ವಶಃ ಪೃಥ್ವೀಪತೆ ಸೌಭದ್ರಶ್ಚ ಮಹಾಬಾಹು ಶಂಕಾಂ ದದ್ಮು ಪೃಥಕ್ ಅಂತ ಹೇಳ್ತಾರೆ. ಅಂದರೆ ದ್ರುಪದ ಇದ್ರ, ದ್ರೌಪದೇಯಾಶ್ಚ ದ್ರೌಪದಿಯ ಮಕ್ಕಳಿದ್ರು, ಸರ್ವಶಃ ಪೃಥ್ವೀಪತೆ ಎಲ್ಲರೂ ದೊಡ್ಡ ದೊಡ್ಡ ಮಹಾರಾಜರು, ಎಲ್ಲರೂ ಅತಿರಿತ ಮಹಾರಥರು. ಮತ್ತು ಸೌಭದ್ರಶ್ಚ ಮಹಾಬಾಹೋ. ಸೌಭದ್ರ ಅಂದರೆ ಸುಭದ್ರೆಯ ಮಗ, ಅವನು ಮಹಾಬಾಹು. ಅವರೆಲ್ಲರೂ ಅವರವರ ಶಂಖವನ್ನು ಅವರವರ ಸ್ಥಾನದಲ್ಲಿ ನಿಂತುಕೊಂಡು ಸಿದ್ಧತೆಯನ್ನು ಹೇಳ್ತಾ, ಯುದ್ಧ ಸನ್ನದ್ಧತೆಯನ್ನು ಹೇಳ್ತಾ ಅವರವರ ಸ್ಥಾನದಲ್ಲಿ ನಿಂತು ಶಂಖವನ್ನು ಮೊಳಗಿಸಿದ್ರು ಅಂತ ಹೇಳ್ತಾರೆ. ಈ ಶಂಖವನ್ನು ಎಲ್ಲರೂ ಒಟ್ಟಿಗೆ ಮೊಳಗಿಸಿದ್ರಿಂದ ಭೀಷ್ಮಾದಿಗಳು ಮತ್ತು ದುರ್ಯೋಧನಾದಿಗಳು, ಪಾಂಡವರು ಮತ್ತು ಪಾಂಡವರ ಜೊತೆಗಿದ್ದ ಅತಿರಥ ಮಹಾರಥರು ಎಲ್ಲರೂ ಒಟ್ಟಿಗೇನೆ ಶಂಖವನ್ನು ಮೊಳಗಿಸಿದ್ರಿಂದ, ಶಂಖವನ್ನು ಊದಿದ್ರಿಂದ ಏನಾಯಿತು ಅಂತ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಸಘೋಷೋ ಧಾತೃರಾಷ್ಟ್ರಾನಾಂ ಹೃದಯಾನಿ ವ್ಯಧಾರಯತ್ ನಭಶ್ಚ ಪೃಥಿವೀಂ ಶೈವ ತುಮುಲೋ ವ್ಯನುನಾದಯನ್ ಅಂತ ಹೇಳ್ತಾರೆ. ಅಂದರೆ ಎಲ್ಲರೂ ಒಟ್ಟಿಗೇನೆ ಒಂದು ಶಂಖವನ್ನು ಊದಿದ್ರಿಂದ ಎಲ್ಲರ ಹೃದಯದಲ್ಲಿ ಒಂದು ಯುದ್ಧದ ಸನ್ನದ್ಧತೆಯ ಬಗ್ಗೆ ಒಂದು ಅರಿವು ಮೂಡಿತು. ಮತ್ತು ಆ ಒಂದು ಶಬ್ದ ಪೃಥ್ವಿಯಿಂದ ಆಕಾಶದ ತನಕ ಕೇಳೋ ಹಾಗೆ ಬರ್ತಾ ಇತ್ತು ಅಂತ ಈ 3 ಶ್ಲೋಕದಲ್ಲಿ ಹೇಳ್ತಾರೆ. ಏನಪ್ಪ ಅಂದರೆ ಇಲ್ಲಿ ಎಲ್ಲರ ಯುದ್ಧ ಸನ್ನದ್ಧತೆ, ಎಲ್ಲರೂ ಯುದ್ಧಕ್ಕೆ ಕಾತರರಾಗಿರುವರು, ಎಲ್ಲರೂ ಧರ್ಮದ ಒಂದು ಈ ಯುದ್ಧದಲ್ಲಿ ಪಾಲ್ಗೊಳ್ಳಲು ತಮ್ಮ ಸಿದ್ಧತೆಯನ್ನು ತೋರಿಸ್ತಾ ಇರೋದು ಇಲ್ಲಿ ಮುಖ್ಯ ಆಗತ್ತೆ. ಈ 3 ಶ್ಲೋಕಗಳೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ. ಎಲ್ಲರಿಗೂ ನಮಸ್ಕಾರ.